ಯಾರು ತುಂಬಾ ಬೇಗ ಕೋಪ ಮಾಡ್ಕೊಂತ ಇದ್ರು? ವಿಷ್ಣು. ವಿಷ್ಣು. ಯಾರಿಗೆ ಜಾಸ್ತಿ ಸೆನ್ಸ್ ಆಫ್ ಹ್ಯೂಮರ್ ಇದ್ದಿದ್ದು? ಅಂಬರೀಷಿಗೂ ಇತ್ತು, ವಿಷ್ಣುಗೂ ಇತ್ತು. ಓಕೆ. ಯಾರು ಜಾಸ್ತಿ ಪಂಕ್ಚುವಲ್ ಆನ್ ಟೈಮ್ ಬರ್ತಾ ಇದ್ರು? ವಿಷ್ಣು. ವಿಷ್ಣು. ಯಾರು ಜಾಸ್ತಿ ತರಲೆ ಮಾಡ್ತಾ ಇದ್ರು? ವಿಷ್ಣುನೂ ಒಂಥರ, ಅಂಬರೀಷು ಒಂಥರ, ಇಬ್ರು ಒಂಥರ. ಯಾಕಂದ್ರೆ ಅಂಬರೀಷು ನನ್ನ ಹತ್ರ ಒಳ್ಳೊಳ್ಳೆ ಶರ್ಟ್ಗಳಿರೋದು, ಅವನು ಕೇಳ್ತಿದ್ದ, ನಾನು ತರಕಾಗ್ತಿರಲಿಲ್ಲ ಬಾಂಬೆಯಿಂದ. ಒಂದು ಸರಿ ಕೋಪ ಬಂದ್ಬಿಟ್ಟು ಒಂದು ನಾಯಿ ಇತ್ತು ನಮ್ಮ ಪಿಕ್ಚರ್ಲಿ, ಅದ್ರ ಸೆಂಟೆಲ್ಲ ತೆಗೆದು ನನ್ನ ಶರ್ಟ್ಗೆ ಹಾಕ್ಬಿಟ್ಟಿದ್ದ. ಓಕೆ. ಯಾರು ಜಾಸ್ತಿ ಸ್ಟ್ರಿಕ್ಟ್ ಆಗಿದ್ರು ಸರ್? ವಿಷ್ಣು. ಡೆಡಿಕೇಟೆಡ್, ಡಿಸಿಪ್ಲಿನ್. ಅಂಬರೀಷ್ ಒಂಥರ ಹ್ಯಾಪಿ ಗೋ ಲಕ್ಕಿ ಮ್ಯಾನ್, ಚಿಲ್ ಆಗಿದ್ರು ತುಂಬಾ. ಓಕೆ. ತೊಂದರೆಯಲ್ಲಿ ಯಾರು ಜಾಸ್ತಿ ಸಿಕ್ಕಾಕೊಳ್ತಾ ಇದ್ರು? ತೊಂದರೆಯಲ್ಲಿ ಪಾಪ ಈ ವಿಷ್ಣುನೇ ಸಿಗಾಕೋತಾ ಇದ್ದಿದ್ದು. ಅಂಬರೀಷ್ಗೆ ಒಂಥರ ಸ್ಮಾರ್ಟ್ನೆಸ್ ಇತ್ತು. ಪಾಪ ವಿಷ್ಣು ಸ್ವಲ್ಪ ಸಾಫ್ಟ್, ಮುಗ್ಧ, ಎಲ್ಲ ಸಿಕ್ಕಾಕೊಂಡ್ಬಿಡೋದು ಅದರಲ್ಲಿ. ಓಕೆ. ಯಾರು ಜಾಸ್ತಿ ಪ್ರೊಟೆಕ್ಟಿವ್ ಆಗಿದ್ರು? ಇಲ್ಲ, ಅದರಲ್ಲಿ ವಿಷ್ಣು ಪ್ರೊಟೆಕ್ಟಿವ್ ಆಗಿದ್ದ. ಅಂಬರೀಷಿಗೂ ಪ್ರೊಟೆಕ್ಟಿವ್ ಆಗಿದ್ರು, ಅದು ಹೊರಗಡೆ ತೋರಿಸ್ತಿರ್ಲಿಲ್ಲ, ಒಳಗಡೆ ಹೀನೋ ಹೌ ಟು. ಓಕೆ. ಅಂಡ್ ಟ್ರಾವೆಲಿಂಗ್ ಬಗ್ಗೆ ಯಾರಿಗೆ ಜಾಸ್ತಿ ಹುಚ್ಚಿತ್ತು? ಅಂಬರೀಷ್ಗೆ. ಸುತ್ತಬೇಕು. ಮೋಟರ್ ಸೈಕಲ್ ಅಲ್ಲಿ ನಾನು ಆ ಕಾಲದಿಂದ ಸುತ್ತಾ ಇದ್ವಲ್ಲ. ಓಕೆ. ಮೂವಿ ಕ್ಯಾರೆಕ್ಟರ್ಸ್ ಅಲ್ಲಿ ಯಾರು ಜಾಸ್ತಿ ಎಕ್ಸ್ಪೆರಿಮೆಂಟಲ್ ಇದ್ರು? ವಿಷ್ಣು. ವಿಷ್ಣು ಅವರು ಬೇರೆ ಬೇರೆ ಪಾತ್ರಗಳನ್ನ ಮಾಡಿದಾನಲ್ಲ, ಅವನು ಅಷ್ಟು ಪಿಕ್ಚರ್ಸ್ ಮಾಡಿದಾನೆ. ವಿಷ್ಣು ತಗೊಂಡ ಸೀರಿಯಸ್ನೆಸ್ ಅಂಬರೀಷ್ ತಗೋತಾ ಇಲ್ಲ, ಅವ್ನಿಗೇನ್ ಬರುತ್ತೆ ಅದು ಮಾಡ್ಬಿಡ್ತಿದ್ದ. ಓಕೆ. ಒಂದು ಕೊನೆಯದಾಗಿ, ಹೆಚ್ಚಿನ ತಿಂಡಿ ಪೋತ ಯಾರಾಗಿದ್ರು? ಅಂಬರೀಷ್. ಹೌದಾ? ಅಯ್ಯೋ, ಅಂಬರೀಷ್ಗೆ ಊಟ 10 ಕಡೆಯಿಂದ ಬರಬೇಕು. ರಾಮನಗರದಿಂದನೂ ಬರಬೇಕು, ಶ್ರೀರಂಗಪಟ್ಟಣದಿಂದನೂ ಬರಬೇಕು. ನಮ್ಮ ಮನೆಯಿಂದ ನಾವು ಬರುವಾಗ ನಮ್ಮ ತಾಯಿ ಹತ್ರ ಕೈಮಾ ಸಾರು ಮಾಡಿಸ್ಕೊಂಬ ಅಂತೇಳಿ ನಾವು ಎಷ್ಟೋ ಸರಿ ಅಲ್ಲಿಂದ ನಮ್ಮ ತಾಯಿ ಮಾಡ್ಕೊಟ್ಟಿದ್ದೀನಿ ತಗೊಂಬಂದು ಇಲ್ಲಿ ಕ್ಯಾರಿಯಲ್ಲಿ ಕೊಡ್ತಿದ್ವಿ. ಅಲ್ಲಿ ಹನುಮಂತು ಹೋಟ್ಲಲ್ಲಿ ಬಿರಿಯಾನಿ ಸಿಗುತ್ತೆ ತಗೊಂಬ, ಅಲ್ಲಿ ಗುರು ಸ್ವೀಟ್ ಮಾರ್ಟಲ್ಲಿ ಬಾದಾಮ್ ಹಲ್ವಾ ಸಿಗುತ್ತೆ ತಗೊಂಬ. ಇದೆಲ್ಲ ಅಂಬರೀಷ್ ಡಿಮಾಂಡ್ ಮಾಡ್ತಾ ಇದ್ರು ಅಂತ ಹೇಳಿ ಪ್ರೀತಿಯಿಂದ.